ಪಿಎಚ್ಡಿ ನೀಡದಿದ್ದಕ್ಕೆ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಯತ್ನವನ್ನ ಮಾಡಿಕೊಂಡಿದ್ದಾರೆ. ಬೆಳಗಾವಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಅಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ರು. ಇನ್ನು ಪಿಎಚ್ಡಿ ನೀಡದಿದ್ದಕ್ಕೆ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಯತ್ನವನ್ನ ಮಾಡಿಕೊಂಡಿದ್ದಾರೆ. ಸುಜಾತಾ ಬೆಂಡೆ ಆತ್ಮಹತ್ಯೆಗೆ ಯತ್ನಿಸಿದ ವಿದ್ಯಾರ್ಥಿನಿ. ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಸುಜಾತಾ ಬೆಂಡೆ. KLN ಮೂರ್ತಿ ನನಗೆ ಗೈಡ್ ಮಾಡ್ತಾ ಇದ್ರು. ಗೈಡ್ ಮಾಡ್ತಿದ್ದ ಮೂರ್ತಿ ಕಿರುಕುಳವನ್ನ ನೀಡ್ತಾ ಇದ್ರು ಎಂಬ ಆರೋಪವನ್ನ ಮಾಡಿದ್ದಾರೆ. ಕಿರುಕುಳದ ಬಗ್ಗೆ ಕುಲಪತಿ ಮತ್ತು ರಿಜಿಸ್ಟರ್ಗೆ ದೂರನ್ನ ನೀಡಿದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ದೂರು ನೀಡಿದ್ದಕ್ಕೆ ಟಾರ್ಗೆಟ್ ಮಾಡಿ ಪಿಎಚ್ಡಿ ಕೊಡ್ತಾ ಇಲ್ಲ. ಪಿಎಚ್ಡಿ ನೀಡದಿದ್ದಕ್ಕೆ ಮನನೊಂದು ಆತ್ಮಹತ್ಯೆಗೆ ಯತ್ನ. ಈ ವಿದ್ಯಾರ್ಥಿಗೆ ಪಿಎಚ್ಡಿ ನೀಡದಿದ್ದಕ್ಕೆ ವಿದ್ಯಾರ್ಥಿನಿ ಈ ರೀತಿಯಾಗಿ ಆತ್ಮಹತ್ಯೆಗೆ ಯತ್ನವನ್ನ ಮಾಡ್ಕೊಂಡಿದ್ದಾರೆ. ಅಲ್ಲಿ ಕಿರುಕುಳವನ್ನು ಕೊಡ್ತಾ ಇದ್ರಂತೆ. ಏನು ಗೈಡ್ ಮಾಡ್ತಾ ಇದ್ರು ಆ ವ್ಯಕ್ತಿ ಈಕೆಗೆ ಕಿರುಕುಳ ಕೊಡ್ತಾ ಇದ್ರಂತೆ. ಅದನ್ನ ಕುಲಪತಿಗಳ ಗಮನಕ್ಕೆ ತರುವ ಕೆಲಸವನ್ನು ಕೂಡ ಮಾಡಿದ್ರಂತೆ. ಜೊತೆಗೆ ಅಲ್ಲಿ ರಿಜಿಸ್ಟರ್ ಗಮನಕ್ಕೆ ತರುವ ಕೆಲಸವನ್ನು ಕೂಡ ಮಾಡಿದ್ರಂತೆ. ಅಷ್ಟೆಲ್ಲ ಆದ್ರೂ ಕೂಡ ಆತನ ವಿರುದ್ಧ ಯಾವ ರೀತಿಯ ಕಠಿಣ ಕ್ರಮ ಜರುಗಿಸಿದ್ದಾರೆ ಗೊತ್ತಾಗ್ತಾ ಇಲ್ಲ. ಯಾಕೆಂತಂದ್ರೆ ಅಷ್ಟೆಲ್ಲ ಕಿರುಕುಳ ಕೊಡ್ತಾ ಇದ್ದಾನೆ ಅಂತಂದ್ರೆ ಆತನನ್ನ ಕರೆದು ಮಾತನಾಡ್ಬೇಕಾಗತ್ತೆ. ಅದನ್ನ ಬಿಟ್ಟು ಈ ಹುಡುಗಿಯನ್ನೇ ಟಾರ್ಗೆಟ್ ಮಾಡ್ಕೊಳ್ಳೋದು ಎಷ್ಟು ಸರಿ ಅಂತ ಈಗ ಸದ್ಯಕ್ಕೆ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ಇರ್ಲಿ ಸ್ವಾಮಿ, ಕುಟುಂಬಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಆ ಹುಡುಗಿ ಈಗ ಸದ್ಯಕ್ಕೆ ಬದುಕುಳಿದಿದ್ದಾರೆ. ಏನಾದ್ರೂ ಜೀವಕ್ಕೆ ತೊಂದರೆ ಆಗಿದ್ರೆ ಯಾರು ಇದರ ಹೊಣೆಯನ್ನ ಹೊರ್ತಾ ಇದ್ರು? ಕೇವಲ ಒಂದು ಪಿಎಚ್ಡಿ ನೀಡ್ಲಿಕ್ಕೆ ಈ ರೀತಿಯಾಗಿ ಕಿರುಕುಳವನ್ನ ಅನುಭವಿಸಬೇಕು ಅಂತಂದ್ರೆ ಯಾರು ಹಾಗಾದ್ರೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಅಂತ ಮುಂದಕ್ಕೆ ಹೋಗ್ಲೇಬಾರ್ದ ಅಂತ ಅನ್ಸುತ್ತೆ. ಈ ಹುಡುಗಿಗೆ ಟಾರ್ಚರ್ ಬೇರೆ ಕೊಡ್ತಾ ಇದ್ನಂತೆ. ಆತ ಏನ್ ಗೈಡ್ ಮಾಡ್ತಾ ಇದ್ದ ಆತ ಟಾರ್ಚರ್ ಬೇರೆ ಕೊಡ್ತಾ ಇದ್ನಂತೆ. ಪಿಎಚ್ಡಿ ನೀಡದಿದ್ದಕ್ಕೆ ವಿದ್ಯಾರ್ಥಿನಿ ಈ ರೀತಿಯಾಗಿ ಆತ್ಮಹತ್ಯೆಗೆ ಯತ್ನ ಮಾಡ್ಕೊಂಡಿರೋಂಥದ್ದು. ಬೆಳಗಾವಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಪಿಎಚ್ಡಿಯನ್ನ ಕೊಡ್ಲಿಲ್ವಂತೆ. ಹಾಗಾಗಿ ಆ ಯುವತಿ ಏನಿದ್ದಾಳೆ ಆತ್ಮಹತ್ಯೆಗೆ ಯತ್ನ ಮಾಡ್ಕೊಂಡಿದ್ದಾಳೆ. ಸುಜಾತಾ ಬೆಂಡೆ ಅಂತ ಆಕೆಯ ಹೆಸರು. ಇನ್ನು ಮಾತ್ರೆಯನ್ನ ಸೇವಿಸಿ ಆತ್ಮಹತ್ಯೆಗೆ ಯತ್ನವನ್ನ ಮಾಡ್ಕೊಂಡಿದ್ದಾರೆ ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿದೆ. ಆದರೆ ನನಗೆ ಆಮೇಲೆ ನನ್ನ ಗೈಡಿಗೆ ಸ್ವಲ್ಪ ಸ್ಕ್ರ್ಯಾಪ್ ಆಗಿತ್ತು ರೀ. ಆ ಟೈಮ್ದಾಗ ನಮ್ಮ ಸಮಸ್ಯೆಯನ್ನು ನಾವು ಬಗೆಹರಿಸ್ಕೊಂಡ್ವಿ ರೀ. ಆದರೆ VC ಮತ್ತು ಇದು ಕಾಮಗೌಡ ಅದಾರಲ್ರಿ ರಿಜಿಸ್ಟ್ರ, ಅವ್ರ ಸಮ್ಮುಖದಲ್ಲಿ ಹೋಗಿದ್ವಿ. ಸರ್ ಏನಾದರೂ ಮಾಡಿ ನಮ್ಮ ಗೈಡ್ಗೆ ವಾರ್ನಿಂಗ್ ಮಾಡಿರಿ ಅಂತ ನಾವು ಹೇಳಿದ್ವಿ. ಆದರೆ ಅವರು ಯಾವುದೇ ಕಾರಣಕ್ಕೂ ವಾರ್ನಿಂಗೂ ಮಾಡಲಿಲ್ಲ, ಅವ್ರಿಗೇನು ತಾಕೀತು ಮಾಡಲಿಲ್ಲ. ಆನಂತರ ನಾನೇನು ಮಾಡಿದ್ನಿ, ಒಂದಿನ ನನಗೆ ಅವ್ರ ಕಾಟ ಅತಿ ಹೆಚ್ಚಾಗಿತ್ತು ರೀ. ಯಾರ್ದಂದ್ರೆ ನಮ್ಮ ಗೈಡ್ದು, ಅವ್ರದ್ದು ಕಾಟ ಹೆಚ್ಚಾಗ ಆಗಲಿ ಅಂತ ಹೇಳಿ ನಾನು ನಮ್ಮ ಗೈಡ್ದ KLN ಮೂರ್ತಿ ಅಂತ ತದನಂತರ ನಾನು VC ಚೇಂಬರ್ಗೆ ಹೋದ್ನಿ. VC ಚೇಂಬರ್ಗೆ ಹೋಗಿ VCನ ಮುಂದೆನೇ ಒಂದೇ ಹೊಡೆದ್ನಿ ನನ್ನ ಗೈಡ್ಗೆ. ಯಾಕಂದ್ರೆ ಅಷ್ಟೊಂದು ಟಾರ್ಚರ್ ಮಾಡ್ತಿದ್ರು ಅವರು. ಆಮೇಲೆ ಅಷ್ಟು ಆದ್ರೂ ಕೂಡ ನಮ್ಮ VC ಏನಂದರು, ಇಲ್ಲ ಮೂರ್ತಿ, ನಿನ್ನ ಸಮಸ್ಯೆಯನ್ನು ಹೊರಗಡೆ ನೀನು ಮುಗಿಸ್ಕೊ ಅಂತ ಅಂದ್ರಿ. ಆಯ್ತಂತ ಹೇಳಿ ಅವನು ಸುಮ್ಮನಾಗಿ ಬಂದ, ನಾನು ಬಂದೆ. ಅಷ್ಟು ಆದ್ರೂ ಕೂಡ ಅವರು ಏನು ಬದಲಾವಣೆ ಆಗಲಿಲ್ಲ ರೀ. ಆಮೇಲೆ ನಂದು PHD ಕೋರ್ಸ್ ವರ್ಕ್ ಆಗಲಿ, ಆಮೇಲೆ ಫೈನಲ್ ಥೀಸಿಸ್ ಸಬ್ಮಿಷನ್ ಆಗಲಿ, ಪ್ಲಾಗರಿಸಮ್ ಆಗಲಿ, ಎಲ್ಲ ಪ್ರತಿಯೊಂದೊಂದು ಪ್ರೊಸೀಜರ್ ಅರ್ಜೆಂಟಾಗಿ ಮುಗಿಸಿದ್ರಿ. ಆದರೆ VC ಅವರು ನನಗೆ ವಾರ್ನಿಂಗ್ ಕೊಟ್ಟಿದ್ರು. ಏನು ತಾಕಿತ್ತಪ್ಪ ಅಂದ್ರೆ, ನಿಂದೆಲ್ಲ ಫಸ್ಟ್ PHD ಮುಗಿಸ್ಕೊ, ಆಮೇಲೆ ಅವನಿಗೆ ನಾವು ನೋಡ್ತೀವಿ ಅಂತ ಹೇಳಿದ್ರು. ಆಮೇಲೆ ನಾವು ನೋಡಿದ್ವಿ. ನನ್ನ ಫೈನಲ್ ಥೀಸಿಸ್ ಸಬ್ಮಿಷನು ಮಾಡಿದ್ನಿ, ವೈವಾನೂ ಆಯಿತು. ಎಲ್ಲ ಆದಮೇಲೆ ಅವ್ರು ಏನು ಮಾಡಿದ್ರು ಅಂದ್ರೆ 2-3 ತಿಂಗಳು ಮತ್ತು ಸುಮ್ಮನೆ ಕೂತ್ರು. ಅವನ ಮೇಲೆ ಏನೂ ಆ್ಯಕ್ಷನ್ ತೊಗೊಳ್ಳಿಲ್ಲ. ಆಮೇಲೆ ಅಷ್ಟರೊಳಗೆ ನಮ್ಮ ಗೈಡ ನನಗೆ ಮೋಸ ಮಾಡ್ತಿದ್ದ. ಪ್ರತಿ ಮಾತಿಗೂ ಅದೇನು ಮಾಡ್ತಿ ಮಾಡು ಅಂತ ಹೇಳ್ತಿದ್ರಿ. ಆಮೇಲೆ ನಾನು ಹೋಗಿ ಕಾಮಗೌಡ ಅವರಿಗೆ, ಇವರು VC ಇದ್ದಾರಲ್ಲ ತ್ಯಾಗರಾಜ್ ಅಂತ ಹೇಳಿ, ಅವ್ರಿಗೆ ಹೋಗಿ ಹೇಳಿದ್ನಿ. ಸರ್ ನೀವು ಟೈಮಿಂಗ್ ತೊಗೋತೇನಂದಿದ್ರಿ, ತೊಗೊಂಡೆ ನಾನು, ಮತ್ತು ನೀವೇನು ಆ್ಯಕ್ಷನ್ ತೊಗೊಲಿಲ್ಲಲ್ರಿ ಅಂತ ಅನ್ನಿ. ಅದೇನು ನನಗೆ ಹೇಳ್ತೀನಿ ನೀನು ಕೋರ್ಟ್ ಐತಿ, ಕಚೇರಿ ಐತಿ, ಅಲ್ಲೇ ಹೋಗಿ ಹೇಳ. ನಾನು ಸಬ್ಮಿಷನ್ ಮಾಡಿದ್ನಿ ಆಲ್ರೆಡಿ. ಘಟಿಕೋತ್ಸವ ನಮ್ಮ ಚೆನ್ನಮ್ಮ ಯೂನಿವರ್ಸಿಟಿ ಒಳಗಡೆ. ನಾನು ಚೆನ್ನಮ್ಮ ಯೂನಿವರ್ಸಿಟಿ ಸ್ಕಾಲರ್ ರೀ.
ಆದರೆ ನನಗೆ ಇನ್ನು ಸದ್ಯಕ್ಕೆ ಆ ಯುವತಿ ಮಾತನಾಡೋದು ಕೂಡ ಕೇಳಿಸ್ಕೊಂಡ್ರಿ. ಬಹಳ ಕಿರುಕುಳವನ್ನ ಕೊಡ್ತಾ ಇದ್ರಂತೆ. ಏನಾದರೂ ಹೋಗಿ ಕಂಪ್ಲೇಂಟ್ ಮಾಡಿದ್ರು ಕೂಡ ಯಾವುದಕ್ಕೂ ಕೂಡ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ವಂತೆ. ಜೊತೆಗೆ ಏನು ಮಾಡ್ಕತ್ತೀಯ ಮಾಡ್ಕ ಹೋಗಂತ ಬೇರೆ ಹೇಳ್ತಾರಂತೆ. ನಾಚಿಕೆ ಆಗಬೇಕು. ಇಂಥವರಿಂದ ಹೆಣ್ಮಕ್ಳು ಹೊರಗಡೆ ಬಂದು ಓದಲಿಕ್ಕೂ ಕೂಡ ಸಮಸ್ಯೆ ಆಗುತ್ತೆ. ಇಂಥವ್ರ ವಿರುದ್ಧ ಯಾವುದೇ ರೀತಿಯ ಕ್ರಮ ಜರುಗಿಸಿಲ್ಲ ಅಂತ ಅಂದರೆ ಇಂಥ ಜನಗಳಿಂದ ಬಹಳ ತೊಂದರೆ ಆಗುತ್ತೆ. ಏನಾದರೂ ಒಂದು ವೇಳೆ ಆ ಯುವತಿಗೆ ಏನಾದರೂ ಸಮಸ್ಯೆ ಆಗಿದ್ದಿದ್ರೆ ಯಾರು ಅದರ ಜವಾಬ್ದಾರಿಯನ್ನು ಹೊರ್ತಾ ಇದ್ರು?